ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಶಂಖಪುಷ್ಪ ಕಷಾಯವನ್ನು ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈ ಒಂದು ಶಂಖಪುಷ್ಪ ಕಷಾಯ ಮೆದುಳಿನ ನೆನಪಿನ ಶಕ್ತಿಯನ್ನು ಹೆಚ್ಚಿಸುತ್ತೆ, ಜೊತೆಗೆ ಒತ್ತಡವನ್ನು ಕಡಿಮೆ ಮಾಡಲು, ಜೊತೆಗೆ ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸಲು ಸಹಾಯ ಮಾಡುವಂತಹ ಅತ್ಯಂತ ಆರೋಗ್ಯಕರವಾದಂತಹ ಒಂದು ಪಾನೀಯವಾಗಿದೆ. ಮೊದಲನೇದಾಗಿ ನಾನಿಲ್ಲಿ ಶಂಖಪುಷ್ಪ ಕಷಾಯವನ್ನು ಮಾಡೋಕ್ಕೆ ಒಂದು 10ರಿಂದ 15 ಶಂಖಪುಷ್ಪವನ್ನು ತೊಳೆದು ತೊಗೊಂಡಿದ್ದೀನಿ. ಜೊತೆಗೆ ನಾನಿಲ್ಲಿ 1 ಗ್ಲಾಸಷ್ಟು ನೀರನ್ನು ಆ್ಯಡ್ ಮಾಡ್ಕೋತಿದ್ದೀನಿ. ಸೊ ನೀರು ಕುದೀತಾ ಇದೆ ಅಂದಾಗ ನಾವು ತೊಳೆದಿಟ್ಟಿರುವಂತಹ ಶಂಖಪುಷ್ಪವನ್ನು ನೀರಿನಲ್ಲಿ ಆ್ಯಡ್ ಮಾಡಬೇಕು. ಸಾಮಾನ್ಯವಾಗಿ ಆಯುರ್ವೇದದಲ್ಲಿ ಮನಸ್ಸಿನ ಒಂದು ಶಾಂತಿ, ಏಕಾಗ್ರತೆ, ನಿದ್ರೆಗೆ ಸಂಬಂಧಿಸಿದ ಹಲವು ಸಮಸ್ಯೆಗಳನ್ನು ನಿವಾರಣೆ ಮಾಡಲಿಕ್ಕೆ ಈ ಒಂದು ಕಷಾಯವನ್ನು ಕುಡಿತಾ ಬಂದಿದ್ದಾರೆ. ಚೆನ್ನಾಗಿ ನೀರು ಕುದೀತಾ ಇದೆ ಅಂದಾಗ ನಾನು ಸ್ವಲ್ಪ ಜಜ್ಜಿಟ್ಟಿರುವಂತಹ ಶುಂಠಿ ಮತ್ತು 2 ಪೀಸಷ್ಟು ಚಕ್ಕೆಯನ್ನು ಸಹ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ಯಾವ ರೀತಿಯಾಗಿ ಶಂಖಪುಷ್ಪ ಚೆನ್ನಾಗಿ ನೀರಲ್ಲಿ ಕುದೀತಾ ಇದೆ. ಯಾವಾಗಲೂ ನೀರನ್ನು ಕುದಿಸಿಯೇ ಶಂಖಪುಷ್ಪವನ್ನು ಹಾಕಬೇಕು. ಈ ಒಂದು ನೀರು ಅರ್ಧದಷ್ಟು ಆಗಬೇಕು. ಆ ಒಂದು ಪ್ರಮಾಣದಲ್ಲಿ ನಾವು ಚೆನ್ನಾಗಿ ಕುದಿಸ್ಬೇಕು. ನಾವಿಲ್ಲಿ ರುಚಿಗಾಗಿ ಬೇಕಾದರೆ ಸ್ವಲ್ಪ ಜೇನುತುಪ್ಪವನ್ನು ಸಹ ಸೇರಿಸ್ಬೋದು. ನೆನಪಿನ ಶಕ್ತಿ, ಏಕಾಗ್ರತೆ, ನಿದ್ರೆಹೀನತೆ, ಒತ್ತಡ ಹೀಗೆ ಹಲವು ವಿಚಾರಗಳಿಗೆ, ಹಲವು ಉದ್ದೇಶಗಳಿಂದ ಈ ಒಂದು ಶಂಖಪುಷ್ಪ ಕಷಾಯವನ್ನು ಕುಡಿತಾರೆ. ಸೊ ಆಯುರ್ವೇದದಲ್ಲೂ ಸಹ ಇದರ ಬಗ್ಗೆ ಉಲ್ಲೇಖಗಳಿವೆ. ಮನಸ್ಸಿನ ಶಾಂತಿ, ಮೆದುಳಿನ ಹೆಚ್ಚಿನ ಒಂದು ಶಕ್ತಿಯನ್ನು ಸಹ ಇದರ ಒಂದು ಕಷಾಯ ತುಂಬ ಮುಖ್ಯವಾಗುತ್ತೆ. ನೋಡ್ತಾ ಇದ್ದೀರಾ, ಫೈನಲಿ ಶಂಖಪುಷ್ಪ ಕಷಾಯ ರೆಡಿ ಆಗ್ತಿದೆ. ಇದನ್ನು ಚೆನ್ನಾಗಿ ಸೋಸ್ಬಿಟ್ರೆ ಶಂಖಪುಷ್ಪ ಕಷಾಯ ರೆಡಿಯಾಗುತ್ತೆ. ಸಂಜೆ ಅಥವಾ ರಾತ್ರಿ ಈ ಒಂದು ಶಂಖಪುಷ್ಪ ಕಷಾಯವನ್ನು ಸಹ ಕುಡಿತಾರೆ. ಇದರ ಒಂದು ಶಂಖಪುಷ್ಪದ ಪ್ರಮಾಣ ಮತ್ತು ಸೇವನೆಯ ಅವಧಿ, ಉತ್ಪನ್ನದ ರೂಪ ಅಥವಾ ವ್ಯಕ್ತಿಯ ಆರೋಗ್ಯದ ಮೇಲೂ ಸಹ ತುಂಬ ಪರಿಣಾಮ ಬೀರುವಂತಹ ಒಂದು ಕಷಾಯ ಇದಾಗಿದೆ. ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಶಂಖಪುಷ್ಪ ಕಷಾಯವನ್ನು ನಾನು ಮಾಡಿದ್ದೀನಿ ಅಂತ. ಇದನ್ನು ತುಂಬ ಚೆನ್ನಾಗಿ ಉಪಯುಕ್ತವಾಗಿದೆ. ನೀವು ಒಮ್ಮೆ ಟ್ರೈ ಮಾಡಿ. ಮತ್ತೆ ಸಿಗ್ತೀನಿ. ಧನ್ಯವಾದ.